ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಯದು ಮಹಾರಾಜನಿಗೆ ದತ್ತಾವಧೂತರ ಉಪದೇಶಾಮೃತ. ದತ್ತಾವಧೂತರ 24 ಗುರುಗಳಲ್ಲಿ 6ನೆಯದು ಚಂದ್ರ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷಗಳಲ್ಲಿ ಚಂದ್ರನು ಸರದಿಯಂತೆ ವೃದ್ಧಿಸುತ್ತಾ ಕ್ಷೀಣಿಸುತ್ತಾ ಇರುತ್ತಾನೆ. ಆದರೆ ಚಂದ್ರನು ಸತ್ಯವಾಗಿಯೂ ನಿಜವಾಗಿಯೂ ಬೆಳೆಯುವುದಾಗಲಿ ಕ್ಷೀಣಿಸುವುದಾಗಲಿ ಆಗುವುದಿಲ್ಲ. ಚಂದ್ರನ ಬಿಂಬವು ನೀರಿನಲ್ಲಿ ಕಾಣಿಸಿಕೊಳ್ಳುತ್ತದೆ. ನೀರು ಅಲುಗಾಡಿದರೆ ಚಂದ್ರನ ಬಿಂಬವೂ ಅಲುಗಾಡುತ್ತದೆ. ಸತ್ಯವಾಗಿಯೂ ಚಂದ್ರನು ಅಲುಗಾಡಿರುವುದಿಲ್ಲ. ಹಾಗೆಯೇ ಜ್ಞಾನಿಗಳು ಚಲಿಸುವಂತೆ ಕಾಣುತ್ತಿದ್ದರೂ ಅವರು ಸತ್ಯದಲ್ಲಿಯೇ ನಿಶ್ಚಲವಾಗಿರುತ್ತಾರೆ. ಅವರಿಗೆ ಜನನ ಮರಣದ ದುಃಖವೂ ಇರುವುದಿಲ್ಲ. ಯಮನ ಶಕ್ತಿಯು ದೇಹಕ್ಕೆ ಸೀಮಿತವೇ ಹೊರತು ಆತ್ಮವನ್ನು ಸ್ಪರ್ಶಿಸಲಾಗದು. ಕಾಲಪುರುಷ ಎಂಬ ನದಿಯು ಅತಿ ವೇಗದಲ್ಲಿದೆ. ಅಲೆಗಳಂತೆ ಪಂಚಭೂತಗಳಿಂದಾದ ಈ ಜೀವನವನ್ನು ಕಾಲಪುರುಷನು ಯಾವ ಕ್ಷಣದಲ್ಲಿ ಬೇಕಾದರೂ ಭಂಗಪಡಿಸಬಹುದು. ಬಾಲ್ಯ ಯೌವನಗಳಿಂದಲೇ ಜನ್ಮವು ಕಳೆಯುತ್ತಿದೆ. ಕಾಲವು ಕಳೆದಂತೆ ಸ್ವರ್ಗಲೋಕವು ನಶಿಸಿ ಹೋಗುತ್ತದೆ. ಇಂದ್ರನೂ ನಶಿಸಿ ಹೋಗುತ್ತಾನೆ. ಕಾಲನ ವೇಗದಿಂದ ಇಂದ್ರಾದಿ ದೇವತೆಗಳು ಹಗಲಿರುಳು ದುಃಖಕ್ಕೆ ಈಡಾಗುತ್ತಾರೆ. ಪ್ರಳಯದಲ್ಲಿ ಬ್ರಹ್ಮಾದಿಗಳು ನಶಿಸಿ ಹೋಗುತ್ತಾರೆ. ಕಾಲದ ಗತಿಯನ್ನು ಲೌಕಿಕರು ಗಮನಿಸುವುದಿಲ್ಲ. ಬಾಲ್ಯ ಯೌವನಗಳು ಯಮನ ಹಿಡಿತದಲ್ಲಿದೆ ಮತ್ತು ಅವನು ಯಾವ ಕ್ಷಣದಲ್ಲಿ ಬೇಕಾದರೂ ನಾಶ ಉಂಟು ಮಾಡುವನೆಂಬ ಅರಿವು ನಮಗಿರುವುದಿಲ್ಲ. ಜೈ ಗುರುದೇವ ದತ್ತ.